ಇವತ್ತು ಈ ಶ್ರುತಿ ಸ್ಮೃತಿ ಮತ್ತು ಈ ವಚನಗಳು ಇದರ ಬಗ್ಗೆ ಮಾತನಾಡ್ತಾ ಈ ದಿನ ನನ್ನ ಮತ್ತು ನಿಮ್ಮ ಒಂದು ಆಧ್ಯಾತ್ಮಿಕ ಧಾರ್ಮಿಕ ಚಿಂತನ ಮನನ ನಂತರ ನಿಧಿಧ್ಯಾಸನ ಮಾಡೋಣ. ಸಾಮಾನ್ಯವಾಗಿ ಎಲ್ಲರೂ ಮಾತಾಡೋದು ಕೇಳಿ ಬರೋದು ಏನಂದರೆ ಈ ಶ್ರುತಿ ಸ್ಮೃತಿಗಳು ಅವುಗಳಿಗೆ ವಿರೋಧ ವಚನಗಳು, ಈ ಶರಣ ಪರಂಪರೆ ರೆಬಲ್ ಎಗನೆಸ್ಟ್ ಶ್ರುತಿ ಸ್ಮೃತಿ ಅದ್ವೈತ ವೇದಾಂತ ಅಂತ. ನಾವು ಈ ಕ್ಷಣ ಈ ಸಮಯ ಶ್ರುತಿ ಸ್ಮೃತಿಯ ಪರನೂ ಅಲ್ಲ ವಿರೋಧನೂ ಅಲ್ಲ, ಶರಣ ಪರಂಪರೆಯ ಪರನೂ ಇಲ್ಲ ವಿರೋಧನೂ ಇಲ್ಲ. ಮತ್ತು ಯಾವುದರ ಪರ ಇದ್ದೀವಿ? ಯಾವುದರ ಪರನೂ ಇಲ್ಲ. ಅಥವಾ ಜ್ಞಾನದ ಪರ, ಅರಿವಿನ ಪರ. ಜ್ಞಾನ ಅರಿವು ಏನು ಹೇಳುತ್ತೆ? ಎಲ್ಲವನ್ನು ಒಳಗೊಳ್ಳುವಿಕೆ ಹೇಳುತ್ತೆ. ಸೊ ಈಗ ನಾನು ನೀವು ಜೊತೆಯಾಗಿ ಪ್ಯಾಷನೇಟ್ ಆಗಿ ಪ್ರೀತಿಯಿಂದ ಒಂದು ಸಂಗತಿಯನ್ನು ತೆರ್ಕೊಳ್ತಾ ಹೋಗೋಣ. ಶ್ರುತಿ ಸ್ಮೃತಿ ಮತ್ತು ವಚನಗಳನ್ನ ಆಳವಾಗಿ ನೋಡುವ ಮೊದಲು ಅವುಗಳ ವೈರುಧ್ಯ ಇದೆಯಾ, ಏನು ಹೇಳ್ತಾ ಇದೆ, ಒಂದಕ್ಕೊಂದು ವಿರೋಧಾಭಾಸ ಇದೆಯಾ ಅಂತ ನೋಡೋಕ್ಕೆ ಮೊದಲು ಈ ಶ್ರುತಿ ಸ್ಮೃತಿ ಅಂದರೆ ಏನು ಅಂತ, ಅದ್ವೈತ ಅಂದರೆ ಏನು ಅಂತ. ನೋಡಿ, ಒಂದು ಧಾರ್ಮಿಕ ವಿಧಿವಿಧಾನ ಇದೆ. ಅದರ ಮೂಲ ಸ್ತಂಭಗಳು ಶ್ರುತಿ ಸ್ಮೃತಿ ಸೂತ್ರ ಮತ್ತು ವ್ಯಾಕರಣ. ಇದು ಅಡಿಪಾಯ. ಸಿಂಪಲ್ಲಾಗಿ ನಾವು ನೀವು ಸಾಮಾನ್ಯವಾಗಿ ಸರಳವಾಗಿ ನೋಡೋದಾದರೆ ಶ್ರುತಿ ಅಂತಂದರೆ ಆಲಿಸಿದ್ದು, ಅಸ್ತಿತ್ವದ ಜೊತೆಯಲ್ಲಿ ಒಂದಾಗಿ ನಿಂತು ಸುಮ್ಮನೆ ಆಲಿಸಿದ್ದು. ಸ್ಮೃತಿ ಅಂದರೆ ಆಲಿಸಿದ್ದನ್ನು ಮನಸ್ಸಿಗೆ ತಂದುಕೊಳ್ಳೋದು, ಅದನ್ನು ಬರಹಕ್ಕೆ ಇಳಿಸೋದು. ಹಾಗೆ ಆಲಿಸಿದ ಮತ್ತು ಸ್ಮೃತಿಯಲ್ಲಿದ್ದಂಥದ್ದನ್ನು ಒಂದು ಕಂಡೆನ್ಸ್ ಮಾಡಿ ಸೂತ್ರ, ಹೀಗೆ ಮಾಡಿದರೆ ದ್ವೇಷಿಸಿದರೆ ಹೀಗೆ ಆಗುತ್ತೆ. ಪುತ್ರ ಪ್ರೇಮ ಇದ್ದರೆ ಏನೆಲ್ಲ ಮಾಡಿಸುತ್ತೆ. ಸಮಗ್ರ ಚಿಂತನೆ ಹೇಗಿದೆ, ನಿರ್ದಿಷ್ಟ ಚಿಂತನೆ, ಅದು ದೇಶ ಕುಟುಂಬ ಧರ್ಮ ಜಾತಿ ಯಾವುದೇ ಒಂದು ನಿರ್ದಿಷ್ಟ ಇರ್ಬೋದು, ಅದನ್ನು ಸಮಗ್ರತೆಯನ್ನು ಆ ನಿರ್ದಿಷ್ಟ ಕಣ್ಣಿನ ಮೂಲಕ ನೋಡಿದಾಗ ಹೇಗಾಗುತ್ತೆ ಇದು ಅನ್ನೋದನ್ನು ನಾರದ ಯಾಜ್ಞವಲ್ಕ ಈ ಥರ ಅಸಂಖ್ಯ ಸೂತ್ರಗಳು. ಆ ಸೂತ್ರಗಳ ಮೇಲೆ ಶ್ರುತಿ ಸ್ಮೃತಿಯ ಮೇಲೆ ತಮ್ಮದೇ ಆದಂಥ ವಿಚಾರಧಾರೆಗಳನ್ನು ಕಾಲಕ್ಕೆ ಏನು ಹರಡಿದರು ಅದು ವ್ಯಾಕರಣ, ಕಾಮೆಂಟ್ರಿ. ಮೊದಲು ನಾವು ತಿಳ್ಕೊಳ್ಬೇಕಾಗಿರೋದು ಶ್ರುತಿ ಸ್ಮೃತಿ ಅದ್ವೈತ ಸಾಂಖ್ಯಯೋಗ ಇವೆಲ್ಲ ಯಾವುದೇ ಜಾತಿಯ ಸ್ವತ್ತಲ್ಲ. ಹಂಗಂದಾಕ್ಷಣ ಯಾವುದೋ ಜಾತಿಯ ವಿರೋಧ ಅಂತನೂ ಅಲ್ಲ, ವಸ್ತು ವಿಷಯ. ಶ್ರುತಿ ಸ್ಮೃತಿಯ ಕಾಲದಲ್ಲಿ ಜಾತಿ ಅಂತ ಇರಲಿಲ್ಲ. ಹುಟ್ಟಿನಿಂದ ಇವ ಇಂಥ ಜಾತಿಯವನು ಅಂತ ಇರಲಿಲ್ಲ. ವೃತ್ತಿಯಿಂದ ಗುರುತಿಸಲಾಗ್ತಿತ್ತು. ಜಾತಿ ಯಾವ ವೃತ್ತಿ ಮಾಡ್ತಾರೆ ಆ ಜಾತಿ. ಕ್ಷತ್ರಿಯ ಬ್ರಾಹ್ಮಣ ಆಗಿದ್ದಾನೆ, ಬ್ರಾಹ್ಮಣ ಕ್ಷತ್ರಿಯ ಆಗಿದ್ದಾನೆ,
ಬೇಡ, ಬ್ರಾಹ್ಮಣ ಆಗಿದ್ದಾನೆ ಅಂದರೆ ಬ್ರಹ್ಮ ಜ್ಞಾನವನ್ನು ಹೊಂದಿದವ ಬ್ರಾಹ್ಮಣ. ಅಂದರೆ ಜಾತಿಯ ಅಂತರ್ಪಯಣ, ಕ್ಷತ್ರಿಯನಾಗಕ್ಕೆ ಇಚ್ಛೆ ಇರೋನು ಕ್ಷತ್ರಿಯನಾಗ್ಬೋದಾಗಿತ್ತು, ಬ್ರಾಹ್ಮಣನಾಗಕ್ಕೆ ಇಚ್ಛೆ ಇರೋನು ಬ್ರಾಹ್ಮಣನಾಗಬೇಕಾದಾಗಿತ್ತು. ಹುಟ್ಟಿನಿಂದ ನಿರ್ಧಾರಿತ ಆಗ್ತಿರಲಿಲ್ಲ. ಆದ್ದರಿಂದ ತದನಂತರ ಬಂದ ಅಗ್ಲಿ ಅಪ್ರೋಚ್ ಏನಿದೆ, ಹುಟ್ಟಿನಿಂದಲೇ ಇಂತಿಂಥವ ಜಾತಿ ಅಂತ ನಿರ್ಧಾರ ಮಾಡೋದೇನಿದೆ, ಆ ಕಣ್ಣಿನಿಂದ ಅದಕ್ಕೆ ಮೊದಲೇ ಬಂದಂಥ ಶ್ರುತಿ ಸ್ಮೃತಿಯನ್ನು ನೋಡಬಾರ್ದು. ಯಾಕೆ ಅಂದರೆ ಅವರು ಜಾತಿ ಹೊರತಾದವರು, ಧರ್ಮಕ್ಕೆ ಹೊರತಾದವರು, ಅಂತರ್ವಿಜ್ಞಾನಿಗಳು, ಸಿದ್ಧ ಪುರುಷರು ಮತ್ತು ಸತ್ಪುರುಷರು. ಅವರು ಇಂತಿಂಥ ಜಾತಿಯವರು ಆಗಿರಲಿಲ್ಲ. ಅವ್ರಿಗೇನಾದರೂ ಜಾತಿ ಇದ್ದರೆ ಅದು ಸತ್ಯ ಜಾತಿಯಾಗಿತ್ತು. ಸತ್ಯದ ಅನ್ವೇಷಣೆಯ ಸತ್ಯಾನ್ವೇಷಕರಾಗಿದ್ದರು, ಸತ್ಯವನ್ನು ಕಂಡವರಾಗಿದ್ದರು. ಸಮಗ್ರದ ಒಳಿತಿಗೋಸ್ಕರ ತಾವು ಕಂಡ ಸತ್ಯವನ್ನು ಹಂಚಿಕೊಂಡವರಾಗಿದ್ದಾರೆ. ನಮ್ಮ ಕ್ಷುಲ್ಲಕ ಕನಿಷ್ಠ ಮನೋಭಾವದಿಂದ ಅಂತಹ ಸತ್ಪುರುಷರನ್ನು ಯಾವುದೇ ಕಾರಣದಿಂದ, ಅದು ಆರ್ಥಿಕ, ರಾಜಕೀಯ, ಸಾಮಾಜಿಕ, ಸಾಂಸ್ಕೃತಿಕ, ಯಾವುದೇ ಕಾರಣದಿಂದ ಅಂಥ ಉನ್ನತವಾಗಿರುವಂಥದ್ದನ್ನು ನೋಡೋದು ನಮ್ಮನ್ನು ನಾವು ಕೆಳಗಾಕದ ಹಾಗೆ. ಅದ್ವೈತ ಅಂದರೆ ಒಂದು ಅಂತಲ್ಲ, ಅದ್ವೈತ ಅಂದರೆ ಎರಡಿಲ್ಲ ಅಂತ. ಅದ್ವೈತ ವೇದಾಂತ ಅಂದರೆ ಎರಡಿಲ್ಲದ ಒಂದು ಸದ್ವಸ್ತು, ಒಂದು ಬ್ರಹ್ಮ ಸ್ಥಿತಿಯನ್ನು ಕಂಡುಕೊಳ್ಳುವ ವಿಧಾನ. ಎರಡಿಲ್ಲ ಅಂದರೆ ತಾರತಮ್ಯನೇ ಇಲ್ಲ, ಎಲ್ಲವೂ ಒಂದು ಅಥವಾ ಒಂದೇ ಎಲ್ಲ, ಒಂದರಿಂದಲೇ ಸಿಡಿದವು ಎಲ್ಲ ಗೋಚರ ಆಗುವಂಥ ಎಲ್ಲ ಮನುಷ್ಯ, ಪ್ರಾಣಿ, ಪಕ್ಷಿ, ಭೂಮಿ, ಆಕಾಶ, ನಕ್ಷತ್ರ ಎಲ್ಲವೂ ಒಂದರಿಂದಲೇ ಬಂದಿರುವುದು ಅಥವಾ ಎಲ್ಲದರಲ್ಲೂ ಅದೇ ಇದೆ. ಅಹಂ ಬ್ರಹ್ಮಾಸ್ಮಿ, ನಾನು ಅದೇ ಆಗಿದ್ದೇನೆ. ತತ್ ತ್ವಂ ಅಸಿ, ತತ್ ತ್ವಂ ಅಸಿ. ಇದನ್ನು ಮಾಡೋದಕ್ಕೆ ಒಂದು ವಿಧಿವಿಧಾನನೂ ಹೇಳಿದ್ರು. ಶ್ರವಣ, ಮನನ, ನಿಧಿಧ್ಯಾಸನ. ಇದನ್ನು ನಾವು ಒಂಥರ ಏನೋ ಒಂಥರ ಕಬ್ಬಿಣದ ಕಡಲೆ ಥರ ಮೊದಲೇ ನೋಡಬಾರ್ದು, ಸರಳವಾಗಿ ನೋಡೋಣ. ನಾವೀಗ ಹಣ 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 ಅಂತ ಯಾವಾಗಲೂ ಬಾಯಿ ಬಿಡ್ತಿರ್ತೀವಲ್ಲ, ಅಂದರೆ ನಾವು ಹಣದ ಮನನ ಮಾಡ್ತಾ ಇದ್ದೀವಿ ಅಂತ. ಯಾವಾಗಲೂ ಅಲ್ಲಿ ಪ್ರಾಪರ್ಟಿ ಎಷ್ಟು, ಇಲ್ಲಿ ಸ್ಕ್ವೇರ್ ಫೀಟ್ ಎಷ್ಟು, ಇಲ್ಲಿ ಸೈಟ್ ರೇಟ್ ಏನು, ಅಲ್ಲಿ ಯಾರು ಗೆದ್ದರು, ಇವ್ರು ಯಾರು, ಈ ಪಕ್ಷದ ಅಧ್ಯಕ್ಷರು ಯಾರಾದರು, ಆ ಪಕ್ಷದಲ್ಲಿ ಏನಾಯಿತು, ಇವ್ರು ಯಾರನ್ನು ಬೈದರು, ಅವ್ರು ಯಾರನ್ನು ಬೈದರು, ಇದನ್ನೇ ಕೇಳ್ಕೊಳ್ತಾ ಇರೋದು. ಶ್ರವಣ ಮಾಡ್ತಾ ಇದ್ದೀವಿ, ಶ್ರವಣ ಆಲ್ರೆಡಿ. ಯಾವಾಗಲೂ ಹಣ ಮಾಡೋದು ಹೆಂಗೆ, ಕೀರ್ತಿ ಮಾಡೋದು ಹೆಂಗೆ, ಹೆಸರು ಮಾಡೋದು ಹೆಂಗೆ, ಕಾಪಾಡ್ಕೊಳ್ಳೋದು ಹೆಂಗೆ, ಕಳ್ಕೊಳ್ಳದೆ ಇರೋದು ಹೆಂಗೆ, ಇದನ್ನು ನಿಧಿಧ್ಯಾಸನ ಮಾಡ್ತಾ ಇರ್ತೀವಿ. ನಿಧಿಧ್ಯಾಸನ ಅಂದರೆ ಒಂದನ್ನೇ ಕುರಿತು ದೀರ್ಘಕಾಲ ನೋಡ್ತಾ ಇರೋದು ನಿಧಿಧ್ಯಾಸನ. ಅಂದರೆ ನಾವೀಗಾಗಲೇ ನಮ್ಮ ಮನನ ಇದೆ, ಸ್ಕೂಲ್ ಪುಸ್ತಕಗಳ ಮನನ ಮಾಡಿದ್ದೀರಾ, ಸಿನಿಮಾ ಚಿತ್ರಗೀತೆಗಳನ್ನು ಮನನ ಮಾಡಿದ್ದೀರಾ, ಒಂದೇ ಹುಡುಗಿಯನ್ನು ನೆನೆಸಿ ನೆನೆಸಿ ನೆನೆಸಿದು ನಿಧಿಧ್ಯಾಸನ. ಆಧ್ಯಾತ್ಮದ ಶ್ರವಣ ಮನನ ನಿಧಿಧ್ಯಾಸನ ಏನಂದರೆ, ನಮ್ಮ ಹತ್ರ ಅದಾಗಲೇ ಇದೆ, ನಿಮ್ಮ ಹತ್ರನೂ ಇದೆ, ನನ್ನ ಹತ್ರನೂ ಇದೆ, ಶ್ರವಣನೂ ಇದೆ, ಆಲಿಸ್ತೀವಿ, ಮನನೂ ಇದೆ. ಶ್ರವಣ ಮಾಡಿದ್ದನ್ನು ಮನಸ್ಸಿನಲ್ಲಿ ಇಟ್ಕೊಂಡು ಅದನ್ನು ಮತ್ತೆ 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 ಪುನರಾವರ್ತಿಸ್ತಾ ಇರೋದು. ಹೀಗೆ ಆಲಿಸಿದ ಮತ್ತು ಮನನ ಮಾಡಿದ ಸಂಗತಿಯನ್ನು ಒಂದೇ ಪಾಯಿಂಟಲ್ಲಿ ಇಟ್ಟು ನೋಡ್ತಾ ಇರೋದು ಕಾಂಟಂಪ್ಲೇಷನ್ ಅಂತ. ಆಧ್ಯಾತ್ಮಿಕವಾಗಿ ಶ್ರುತಿಯಲ್ಲಿ ಹೇಳಿದಿರುವಂಥ, ಧಾರ್ಮಿಕ ಗ್ರಂಥಗಳಲ್ಲಿ ಹೇಳಿದಂಥ ಆ ಒಂದು ವಿಚಾರವನ್ನೇ ಆಲಿಸುತ್ತಾ ಇರೋದು. ಬ್ರಹ್ಮ ಅಂದರೆ ಏನು, ಸದ್ವಸ್ತು ಅಂದರೆ ಏನು, ಎರಡಿಲ್ಲದ್ದು ಅಂದರೆ ಏನು, ಅಹಂ ಬ್ರಹ್ಮಾಸ್ಮಿ, ತತ್ವಮಸಿ, ಇದೆಲ್ಲ ಏನು,
ಅಂತ ಅದ್ರ ಬಗ್ಗೆನೇ ಆಲಿಸ್ತಾ ಇರೋದು ಶ್ರವಣ. ಅದ್ರ ಬಗ್ಗೆನೇ ಆಲೋಚನೆ ಮಾಡ್ತಾ 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 ಮನನ ಮಾಡೋದು ಮನನ. ಇದೇನು ನಾನೇ ಪರಮಾತ್ಮ ಅಂತಾರಲ್ಲ, ಅದು ಹೇಗೆ ಅಂತ ಒಂದೇ ಸೂತ್ರ. ತತ್ವಮಸಿ ಇರ್ಬೋದು, ಶ್ವೇತಕೇತು ಇರ್ಬೋದು, ಯಾವುದಾದ್ರೂ ಒಂದನ್ನೇ ಹಿಡಿದು ಅದನ್ನೇ ನೋಡ್ತಾ ಇರೋದು ನಿಧಿಧ್ಯಾಸನ. ಇದು ಮೂರು ಬಿಟ್ಟು ಅದ್ವೈತ ವೇದಾಂತದಲ್ಲಿ ಬೇರೆ ಯಾವುದೇ ಕ್ರಿಯಾವಿಧಾನಗಳಿಲ್ಲ ತನ್ನನ್ನು ತಾನು ಅರಿಯಲಿಕ್ಕೆ. ಅಲ್ಲಮ ಪ್ರಭುದು ಒಂದು ವಚನ ಇದೆ ನೋಡಿ, ಶ್ರವಣ ಮನನ ನಿಧಿಧ್ಯಾಸನನ ಹೇಗೆ ಸರಳವಾಗಿ ಹೇಳ್ತಾ ಇದ್ದಾರೆ ಅಂತ. ಸದ್ವಸ್ತು ಬಗ್ಗೆನೇ ಮಾತಾಡ್ತಾ ಇರೋದು. ಬಯಲು ಬಯಲನೆ ಬಿತ್ತಿ, ಬಯಲು ಬಯಲನೆ ಬೆಳೆದು, ಬಯಲು ಬಯಲಾಯಿತಯ್ಯ. ಅದು ಹೆಂಗೆ ಕಾಣಿಸ್ತು ಅಲ್ಲಮ್ಮ ನಿನಗೆ ಅಂತಂದರೆ, ಆತ ಹೇಳ್ತಾರೆ, ಬಯಲ ಜೀವನ ಬಯಲ ಭಾವನೆ. ಬಯಲ ಜೀವನ ಮಾಡ್ತಾ ಇದ್ದೆ ಮನಸ್ಸಲ್ಲಿ, ಅದನ್ನೇ ಕೇಳ್ತಾ ಇದ್ದೆ, ಅದೇ ಜೀವನ ಮಾಡ್ತಾ ಇದ್ದೆ. ನಾನೇ ಬಯಲು ಅಂತ ಭಾವಿಸ್ತಾ ಬದುಕ್ತಾ ಇದ್ದೆ. ಏನಾಯಿತು? ಬಯಲ ಜೀವನ ಬಯಲ ಭಾವನೆ, ಬಯಲು ಬಯಲಾಗಿ ಬಯಲಾಯಿತಯ್ಯ. ಶ್ರವಣ ಮನನ ನಿಧಿಧ್ಯಾಸನಕ್ಕೂ ಅಲ್ಲಮ ಪ್ರಭು ಹೇಳ್ತಾ ಇರೋದಕ್ಕೂ ಒಂದೇ ವ್ಯತ್ಯಾಸ. ಇವರು ಸರಳವಾಗಿ ನಮಗೆ ಗೊತ್ತಿರುವ ಕನ್ನಡದಲ್ಲಿ, ಅವರು ಸಂಸ್ಕೃತದಲ್ಲಿ ನಿರ್ದಿಷ್ಟ ಭಾಷಾ ಪದ ಪ್ರಯೋಗದಲ್ಲಿ ಹೇಳ್ತಾ ಇದ್ದಾರೆ. ಹಂಗಂದ್ರೆ ನೋಡಿ ಇನ್ನೊಂದು ವಚನ, ದಿವ್ಯಾಗಮಗಳು ಹೇಳಿದ ಕ್ರಿಯಲ್ಲಿ. ಅಲ್ಲಮ ಪ್ರಭು ವಚನ. ಆಗಮಗಳನ್ನ ಅಲ್ಲಮ ದಿವ್ಯ, ಡಿವೈನ್ ಅಂತ ಕರಿತಾ ಇದ್ದಾರೆ. ದಿವ್ಯಾಗಮಗಳು ಹೇಳಿದ ಕ್ರಿಯೆಯಲ್ಲಿ ದೀಕ್ಷೆಯ ಮಾಡಬಹುದು ಅಂತ. ಅಂದರೆ ಕ್ರಿಯೆಗೆ ಅದು ದಿವ್ಯವಾಗೇ ಇದೆ ಅಂತ ಹೇಳ್ತಿದ್ದಾರೆ. ಅಂದರೆ ವಿರೋಧಿಸ್ತಾ ಇದ್ದಾರ ಬಸವಣ್ಣನ. ಸಮಾಜವಾದಿ, ಶೋಷಿತರ ಧ್ವನಿ, ಹಿಂದುಳಿದವರ ಪರ, ಮೇಲ್ವರ್ಗದ ವಿರೋಧ, ಹೀಗೆಲ್ಲ ಮಾತಾಡಿ ನಮ್ಮಟ್ಟಕ್ಕೆ ಇಳಿಸ್ತಾ ಇದ್ದೀವಲ್ಲ. ಬಸವಣ್ಣ ಸಮಾಜ ವಿಜ್ಞಾನಿನ, ಆರ್ಥಿಕ ವಿಜ್ಞಾನಿನ, ಆಡಮ್ ಸ್ಮಿತ್ ಥರ ಅಥವಾ ಹರ್ಬರ್ಟ್ ಸ್ಪೆನ್ಸರ್ ಥರನ ಅವರು? ಬಸವಣ್ಣ ಶೋಷಿತರ ಪರ ಧ್ವನಿ ದೇವರಾಜ ಅರಸುನ ಬಸವಣ್ಣ, ಹಿಂದುಳಿದವರ ಉದ್ಧಾರಕ್ಕೆ ನಿಂತಿರೋ ಇಂದಿರಾ ಗಾಂಧಿನ ಬಸವಣ್ಣ. ಈ ಭಾಷೆಯಲ್ಲಿ ಅವರನ್ನ ವ್ಯಾಖ್ಯಾನಿಸೋದು ಹೇಗೆ? ಅವರನ್ನ ಅರ್ಥಕೊಳ್ಳೋಕ್ಕೆ ಅವರೇ ಆಗಬೇಕಲ್ವ ಮೊದಲು. ನಾನು ವಿರೋಧಿಸಬೇಕು, ನಾನು ಮೇಲು ಕೀಳು ತಾರತಮ್ಯನ ತಂದು ನಿಲ್ಲಿಸಬೇಕು. ಅದಕ್ಕೆ ಬಸವಣ್ಣನ ಬಳಕೆ. ಬಸವಣ್ಣ ಎಲ್ಲರ ಒಳಿತನ್ನ ಬಯಸಿದ್ರ, ಶೋಷಿತರ ಒಳಿತನ್ನ ಮಾತ್ರ ಬಯಸಿದ್ರ? ಬಸವಣ್ಣ ಜೀವನ ಕ್ರಮ ಹೇಳಿದ್ರ, ಸಮಾಜವಾದ ಸಿದ್ಧಾಂತ ಹೇಳಿದ್ರ? ಆಕಾಶನ ಕೆಳಗೆ ತಂದು ಭಾರತಕ್ಕೆ ತಂದು ಭಾರತದೊಳಗಡೆ ಇರುವಂಥ ಅನಿಷ್ಟ ಪದ್ಧತಿಗಳನ್ನು ಆಧಾರದಲ್ಲಿ ಆಕಾಶನ ವರ್ಣಿಸೋದು ಎಂತಹ ಘೋರ ಅಪಚಾರ. ವಿರೋಧಿಸುವವ ಬಸವಣ್ಣ ಆಗಕ್ಕಾಗತ್ತಾ? ಯಾವುದನ್ನೇ ವಿರೋಧಿಸೋದಾಗಲಿ, ವಿರೋಧ ಬಸವಣ್ಣನೊಳಗೆ ಇರಕ್ಕೆ ಸಾಧ್ಯನಾ? ಯಾವುದೇ ಶರಣ ಮೌಢ್ಯನ ವಿರೋಧಿಸ್ಬೋದೇ ಹೊರತು ಮೂಢರನ್ನು ವಿರೋಧಿಸೋಕ್ಕಾಗತ್ತಾ? ಮೂಢರ ಬಗ್ಗೆ ಅನುಕಂಪ ತೋರಿಸ್ಬೇಕಲ್ವ ಅವರು? ಅನುಕಂಪ ಇರೋನು ತಾನೇ ಬಸವಣ್ಣ.
ವಿರೋಧಿಸುವವ ಬಸವಣ್ಣ ಹೆಂಗಾಗತ್ತೆ? ನಾವು ವಿರೋಧಿಸುವವರು, ನಾವು ಪರ ವಿರೋಧ ಇರೋರು, ನಮಗೆ ಬಳಸ್ಕೊತಾ ಇರುವ ಹೆಸರು ಬಸವಣ್ಣ. ಎಲ್ಲ ರೀತಿಯ ಕಂದಾಚಾರನ ಅದು ಎಲ್ಲೇ ಯಾವುದೇ ರೀತಿಯಲ್ಲಿರಲಿ, ಈಗ ಲಿಂಗ ಕೊಟ್ಟರು, ಮೂರ್ತಿ ಪೂಜೆಯಿಂದ ಎಲ್ಲರೂ ಮೂರ್ತಿನೇ ದೊಡ್ಡದು ಅಂತ ಸ್ವಯಂನ ಕಳ್ಕೊಂಡ್ಬಿಟ್ಟಿದ್ದಾರೆ. ಆದ್ದರಿಂದ ಇದೊಂದನ್ನು ಕೊಡೋಣ ಅಂತ ಅದ್ರ ಬಗ್ಗೆ ವಾದ ವಿವಾದಗಳು ನಡೆಯುವಾಗ ಬಸವಣ್ಣ ಹೇಳೋದು ಅದು ಒಂದು ಎಕ್ಸ್ಕ್ಯೂಸು. ಲಿಂಗ ಒಂದು ಎಕ್ಸ್ಕ್ಯೂಸ್. ಅದರ ಇಟ್ಟು ನಿನ್ನ ಆಚಾರವೇ ಸ್ವರ್ಗ, ಅನಾಚಾರವೇ ಕರಸ್ಥಳಕ್ಕೆ ಪರಮಾತ್ಮನ ತಂದು ಕೊಡೋದು. ಯಾಕೆ ಅಂತಂದರೆ ನೀನೇ ಭಗವಂತ ಅಂತ ಸಮೀಪದಲ್ಲಿಟ್ಟು ನೋಡೋಕ್ಕೆ, ಸಾಮೀಪ್ಯ ಪ್ರೆಸೆನ್ಸ್ನ ಹೇಳೋಕ್ಕೆ. ಆ ಪ್ರೆಸೆನ್ಸ್ ಯಾರಲ್ಲಿ ಇಲ್ಲ ಅದನ್ನು ಹೇಳಿದವ ಬಸವಣ್ಣ. ಸೊ ನಾವು ಅರ್ಥಕೊಳ್ಬೇಕಾಗಿರೋದು ಮೊದಲು ಶ್ರುತಿಗಳು ಪೂರ್ಣಮದಂ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ, ಎಲ್ಲವೂ ಪೂರ್ಣದೊಳಗೇನೇ ಪೂರ್ಣನೇ ಹುಟ್ಟಿ ಪೂರ್ಣದೊಳಗೇ ಕರಗಿ ಪೂರ್ಣವಾಗಿಯೇ ಉಳಿಯುವುದು. ಇವರು ಬಯಲನ್ನೇ ಬಿತ್ತಿ ಬಯಲನ್ನೇ ಬೆಳೆದು ಬಯಲೇ ಬಯಲಾಯಿತು. ಸತ್ತು ಪುರುಷರು ಮಹಾನುಭಾವರು ನಮ್ಮ ಥರ ಕಿತ್ತಾಡ್ತಾರೇನ್ರಿ? ಕಿತ್ತಾಡೋ ಒಂದು ಸತ್ಪುರುಷನ? ನಮಗೊಂದು ಗುಂಪು ಬೇಕು, ನಮ್ಗೆ ಹಿಡ್ಕೊಳಕ್ಕೇನಾದರೂ ಒಂದು ಬೇಕು, ನಮ್ಮ ಸೆಕ್ಯೂರಿಟಿಗೆ ಒಂದು ಹಿಡ್ಕೋಬೇಕೇನಾದರೂ. ನಮ್ಮ ಮನೆ ದೇವರು ಅದು ನಮ್ಮ ಮನೆ ದೇವರಲ್ಲ, ನಾವು ಈ ಥರದವರು. ನಾವು ಅದ್ರ ಕೆಳಗೊಂದು ಪೀಠ ಹಾಕೋರು, ನಾವು ಹಿಂಗೆ ಹಾಕೋರು. ನಮಗೊಂದು ವರ್ಗ ಬೇಕು, ನಮಗೊಂದು ಸೆಕ್ಯೂರಿಟಿ ಫೀಲಿಂಗಿಗೆ ಒಂದು ಗುಂಪು ಬೇಕು. ಆ ಗುಂಪು ಇಟ್ಕೊಂಡು ನಾವು ಅಧಿಕಾರ ಪಡಿಬೇಕು, ಆ ಅಧಿಕಾರದಲ್ಲಿ ನಾವು ಅನುಭವಿಸ್ಬೇಕು. ಇದಕ್ಕೆ ಸತ್ಪುರುಷರನ್ನು ಬಳಸ್ಕೊಳಕ್ಕಾಗತ್ತಾ? ಸತ್ಪುರುಷರು ಯಾವುದಕ್ಕೆ ಬದುಕಿದ್ರೋ ಅದಕ್ಕೆ ಬದುಕಕ್ಕೋಸ್ಕರ ಅವರು ಮಾರ್ಗದರ್ಶಕರಲ್ವೇ? ನೋಡಿ, ಒಂದು ವಚನಗಳು ಹೇಳಿದ ಕ್ಷಣ ವಚನ ಹೇಳೋರೆಲ್ಲ ಎಡಪಂಥೀಯರು, ಶ್ರುತಿ ಸ್ಮೃತಿ ಹೇಳೋರೆಲ್ಲ ಬಲಪಂಥೀಯರು ಅಂತ ಹೇಳೋದಿದೆಯಲ್ಲ, ಅವರಿಬ್ರೂ ಪಂಥೀಯರು ಅಲ್ಲಮ್ಮ. ಶ್ರುತಿ ಅವರನ್ನೂ ಒಳಗೊಂಡಂತೆ ಎಲ್ಲವನ್ನೂ ಒಳಗೊಂಡಿರುವ ಒಂದು ಸದ್ವಸ್ತು, ಒಂದು ಬಯಲು, ಗುಹೇಶ್ವರನೆಂಬ ಲಿಂಗ, ಅದ್ರ ಬಗ್ಗೆ ಹೇಳ್ತಾ ಇರೋದು. ನಾನು ಎಡ ಯಾಕೆ ಅಂದರೆ ಬಲನ ವಿರೋಧಿಸಕ್ಕೆ. ನಾನು ಬಲ ಯಾಕಂದರೆ ಎಡ ವಿರೋಧಿಸಕ್ಕೆ, ನಾನು ಯಾಕಂದರೆ ಬಲ ವಿರೋಧಿಸಕ್ಕೆ. ಆದರೆ ಅಲ್ಲಮ್ಮ ಇಡೀ ಸಮಗ್ರವಾಗಿ ನೋಡಿದಾಗ ದೇಹವನ್ನು ಎಡ ಯಾವುದು ಬಲ ಯಾವುದು, ಒಂದು ದೇಹವನ್ನು ಸಮಗ್ರವಾಗಿ ನೋಡಿದಾಗ ಎಲ್ಲಿ ಎಡ ಎಲ್ಲಿ ಬಲ, ಸೂರ್ಯ ನಿಲ್ಲದೆ ಭೂಮಿಯನ್ನು ನೋಡಿದಾಗ ಉತ್ತರ ಯಾವುದು, ದಕ್ಷಿಣ ಯಾವುದು, ಪೂರ್ವ ಯಾವುದು, ಪಶ್ಚಿಮ ಯಾವುದು? ತನ್ನಷ್ಟಕ್ಕೆ ತಾನು ಭೂಮಿ ಪೂರ್ಣ, ತನ್ನಷ್ಟಕ್ಕೆ ತಾನು ದೇಹ ಪೂರ್ಣ. ಎದ್ದವ ಗರಡಿಕಾರನಲ್ಲದೆ, ಎದ್ದವ ಗರಡಿಕಾರನಲ್ಲದೆ, ಬಿದ್ದು ಎದ್ದವ ಗರಡಿಕಾರನೇ ಅಯ್ಯ. ತಾನು ಯಾರು, ತನ್ನ ಸ್ವಸ್ಥಿತಿ ಏನು, ತಾನು ಈ ದೇಹನ, ನಾನು ಅನ್ನೋದು ಈ ಮನಸ್ಸ, ನಾನು ಅನ್ನೋದು ಈ ಭಾವನ, ನಾನು ಅನ್ನೋದು ಯಾರಪ್ಪ? ನನ್ನ ಪ್ಯಾಂಟು ನಾನು ಹೆಂಗಾಗಕ್ಕಾಗತ್ತೆ? ನನ್ನ ಶರ್ಟು ನಾನಾ? ನಾವು ಬಳಸ್ತೀವಲ್ಲ, ನನ್ನ ಕಣ್ಣು, ನನ್ನ ಕೈ, ನನ್ನ ಹೊಟ್ಟೆ, ನನ್ನ ತಲೆ, ನನ್ನ ಬುದ್ಧಿ, ನನ್ನ ಭಾವ, ಮತ್ತು ನಾನು ಯಾರು? ನನ್ನವೆಲ್ಲ ನಾನು ಹೆಂಗಾಗಕ್ಕಾಗತ್ತೆ? ನನ್ನ ಖರ್ಚೀಫು, ನನ್ನ ಕಾರು ನಾನಲ್ವಲ್ಲ.
ಹಾಗಿದ್ಮೇಲೆ ನನ್ನ ಕಣ್ಣು ನಾನು ಹೆಂಗಾಗಕ್ಕಾಗತ್ತೆ? ನಂದದು. ನನ್ನದೆಲ್ಲನೂ ತೆಗೆದಿಡಿ. ನನ್ನ ತಲೆ, ನನ್ನ ಕಣ್ಣು, ನನ್ನ ಮೂಗು, ನನ್ನ ಕಿವಿ, ನನ್ನ ಕೈ, ನನ್ನ ಎದೆ, ನನ್ನ ಹಾರ್ಟ್, ನನ್ನ ಕಿಡ್ನಿ, ನನ್ನ ಲಂಗ್ಸ್, ನನ್ನ ಕಾಲುಗಳು, ನನ್ನ ಮನಸ್ಸು, ನನ್ನ ಭಾವ ಎಲ್ಲನೂ ಆಚೆ ತೆಗೆದಿಡಿ. ಎಲ್ಲ ನನ್ನವೆಲ್ಲ ತೆಗೆದ್ರೆ ನಾನೆಲ್ಲಿ? ಅದು ಯಾವುದು ಅಂತ ಹುಡುಕಿ ಅದಕ್ಕೆ ಉಪಲಬ್ಧಿಯಾಗಿ ಅದನ್ನ ಬದುಕೋವ್ರಿಗೆ ಎದ್ದವರು ಅವೇಕಂಡ್ ಅಂತ ಹೇಳ್ತಾರೆ. ಅವ ಗರಡಿಕಾರ, ನಿಜ ಗರಡಿಕಾರ ಅವನು ಅಂತ ಹೇಳ್ತಾ ಇರೋದು. ರಾಷ್ಟ್ರಪತಿ ಎಲ್ಲ ಗರಡಿಕಾರ, ಪ್ರಧಾನಿ ಎಲ್ಲ ಗರಡಿಕಾರ, ವಿಶ್ವಸಂಸ್ಥೆಯ ಸೆಕ್ರೆಟರಿ ಜನರಲ್ ಅಲ್ಲ ಗರಡಿಕಾರ, ಆರ್ಮಿಯ ಚೀಫ್ ಅಲ್ಲ ಗರಡಿಕಾರ, ತನ್ನ ನಿಜ ಸ್ಥಿತಿಯೊಂದಿಗೆ ಎದ್ದವ ಗರಡಿ. ಯಾಕೆ? ನೀನು ಯಾರು ಅಂತಲೇ ಗೊತ್ತಿಲ್ಲ. ನಿನ್ನ ಬಂಧುಗಳು ಹೆಂಗೆ ಗೊತ್ತಾಗುತ್ತೆ? ನೀನು ಇವಾಗ ಬ್ಯಾಂಗ್ಳೂರಲ್ಲಿ ಇದೆಯಾ, ಆದರೆ ನಿನ್ನ ತಲೆಯಲ್ಲಿ ನಾನು ಅಮೆರಿಕಲ್ಲಿ ಇದ್ದೀನಿ ಅಂದ್ಕೊಂಡ್ಬಿಟ್ಟಿದ್ಯಾ. ಸೊ ಅಮೆರಿಕ ನಿನ್ನ ದೇಶ, ಅಮೆರಿಕದವ್ರು ನಿನ್ನ ಪ್ರಜೆಗಳ ಜೊತೆಲಿರೋರು, ಅಮೆರಿಕದಲ್ಲಿ ಇದ್ದ ಮನೆಗಿನೇ ಎಲ್ಲ ನಿನ್ನ ಮನೆ. ಒಂದು ದಿನ ನೀನು ಕನಸಿಂದ ಎದ್ದು ನೋಡ್ತೀಯಾ, ನೀ ಬೆಂಗಳೂರಲ್ಲೇ ಇದೆಯಾ. ಒಮ್ಮೆಲೆ ಎಲ್ಲ ಗುರುತುಗಳು ಬಿದ್ದೋಯ್ತಾ? ಅದನ್ನ ಸ್ಪಿರಿಚುವಲ್ ಅವೇಕನಿಂಗ್ ಅಂತ ಹೇಳೋದು. ಅವ ಗರಡಿಕಾರ. ಯಾಕೆ ಬಿದ್ದು ಎದ್ದು ಒಂದಿನ ಪ್ರಧಾನಿ, ಇನ್ನೊಂದಿನ ಮಾಜಿ, ಒಂದಿನ ಮುಖ್ಯಮಂತ್ರಿ, ಇನ್ನೊಂದಿನ ಮಾಜಿ, ಒಂದಿನ ಶ್ರೀಮಂತ, ಮತ್ತೊಂದಿನ ಬಡವ, ಅತಿ ಶ್ರೀಮಂತ, ಒಳಗಡೆ ಬಡವ, ಒಳಗೆ ಶ್ರೀಮಂತ, ಹೊರಗೇನಿಲ್ಲ. ಬಿದ್ದು ಎದ್ದವ ಗರಡಿಕಾರನೇ. ಇದು ಬಿದ್ದು ಏಳ ಅಂತ ಎರಡಿರುವ ಪ್ರಪಂಚ ಅಲ್ವೇ? ಒಂದಿನ ಹೀಗೆ, ಒಂದಿನ ಹಾಗೆ. ಈಗ ಹ್ಯಾಪಿ, ಇನ್ನೊಂದ್ಸಲ ಬೇಸರ. ಇದೆಲ್ಲ ಜೀವನದ ಗರಡಿ. ಯಾಕೆ? ನೀನು ಸದಾ ಚಲನೆಯಲ್ಲಿರುವ ಜಂಗಮ ಶಕ್ತಿ, ನೀನು ಸದಾ ಬೆಳಗ್ತಾ ಇರುವ ಪ್ರಜ್ಞೆ ಅಂತ ಕಂಡುಕೊಂಡವ ಹೇಳ್ತಾನೆ, ಬೀಳಲಾಗದು ಜಂಗಮ. ನಿನ್ನ ನಿಜ ಸ್ಥಿತಿ ಯಾವತ್ತು ಬೀಳೋದು ಇಲ್ಲ, ಏಳೋದು ಇಲ್ಲ. ನೆವರ್ ಬಾರ್ನ್, ನೆವರ್ ಡೈಡ್, ನೆವರ್ ಕಮ್, ನೆವರ್ ಗೋ. ಸುವಿಧಾನ. ಬೀಳಲಾಗದು ಜಂಗಮ, ಬೀಳಲಾಗದು ಜಗದ ಹಿರಿಯರು. ಜಂಗಮ ಅಂದ್ರೆ ಕಾವಿ ಉಟ್ಕೊಂಡು ಬರ್ತಾರಲ್ಲ ಅವರು ಮಾತ್ರ ಅಲ್ಲ. ಅವ ಒಳಗಡೆ ಜಂಗಮ ಭಾವ ಇಲ್ಲದ್ರೆ ಅವನಲ್ಲ. ಜಂಗಮ ಭಾವ ಅಂದ್ರೇನು? ಶಕ್ತಿ ಮತ್ತು ಪ್ರಜ್ಞೆಯಿಂದ ಉಂಟಾಗಿರುವಂಥ ಒಂದು ಸ್ಥಿತಿ ನಾನು. ಬಯಲಿನ ಆಟದ ಕೃಷ್ಣ ಹೇಳುವಂಥ ಲೀಲೆಯ ಆ ಆಟದ ಒಂದು ಉತ್ಪತ್ತಿ ನಾನು. ಆ ಆಟದ ಉತ್ಪತ್ತಿ ನಾನೇ ಆಗಿರೋದ್ರಿಂದ ಇಡೀ ಅಸ್ತಿತ್ವದ ಪ್ರಜ್ಞೆ ನನ್ನೊಳಗೆ ಇದೆ. ಇಡೀ ಅಸ್ತಿತ್ವದ ಶಕ್ತಿ ನನ್ನೊಳಗೆ ಚಲಿಸ್ತಾ ಇದೆ, ನನ್ನ ಎಲ್ಲ ಕಡೆನೂ ಚಲಿಸ್ತಾ ಇದೆ ಅನ್ನೋದು ಜಂಗಮ. ಅವ ಜಗದ ಹಿರಿಯ. ಯಾರು? ಬಸವಣ್ಣನ? ಈ ಎದ್ದವ ಗರಡಿಕಾರ? ಬುದ್ಧನ? ಹಂಗೆ ಹೇಳಿಲ್ಲಲ್ಲ ಅವರು. ಗೌತಮ ಬುದ್ಧ ಹಂಗೆ ಹೇಳಿಲ್ಲ, ಬಸವಣ್ಣ ಹಂಗೆ ಹೇಳಿಲ್ಲ, ಶ್ರುತಿ ಸ್ಮೃತಿಗಳು ಹಂಗೆ ಹೇಳಲಿಲ್ಲ, ಓಶೋ ಅವ್ರು ಹಂಗೆ ಹೇಳಲಿಲ್ಲ, ರಮಣ ಹಂಗೆ ಹೇಳಲಿಲ್ಲ. ಏನು ಹೇಳಿದ್ರು? ಹೇಳಪ್ಪ, ಮಲಗಿದೆಯಾ? ಕನಸಲ್ಲಿದೆಯಾ? ಕನಸಿನ ಮನೆ, ಕನಸಿನ ಸಂಬಂಧ, ಕನಸಿನ ಸಕ್ಸಸ್ಸು, ಕನಸಿನ ಸ್ಥಾನಗಳೇ ನಾನು ಅಂತ ಒದ್ದಾಡ್ತಾ ಇದೆಯಾ ಸಿಕ್ಕಾಕೊಂಡು? ಏಳು ಒಂದ್ಸಲ. ಒಮ್ಮೆಗೆ ಕನಸು
ಅದನ್ನು ಮರಿಬೇಕು ಇದನ್ನು ಮರಿಬೇಕಂತ ಬೈಫರ್ಕೇಷನ್ ಇಲ್ಲ. ಹೇಳ್ತಾ ಇದ್ದಂಗೆ ನಿಜ, ಅದು ಹೇಗಿದೆಯೋ ಹಾಗೆ. ಆ ಪೊಟೆನ್ಷಿಯಲ್ ನಿನ್ನಲ್ಲೂ ಇದೆ, ಆದ್ದರಿಂದ ನೀನು ಮನುಷ್ಯ ಜನ್ಮ ಶ್ರೇಷ್ಠ. ಆ ಪೊಟೆನ್ಷಿಯಲ್ ನನ್ನಲ್ಲೂ ಇದೆ, ಎಲ್ಲರಲ್ಲೂ ಇದೆ ಅಂತ ಹೇಳ್ತಾ ಇದ್ದಾರೆ. ಎದ್ದವ ಗರಡಿಕಾರ. ಆ ಎದ್ದ ಗರಡಿಕಾರ ಊಟನೂ ಚೆನ್ನಾಗಿ ಮಾಡ್ಬೋದು, ಸಂಬಂಧನೂ ಚೆನ್ನಾಗಿ ಮಾಡ್ಬೋದು, ಆಡಳಿತನೂ ಚೆನ್ನಾಗಿ ಮಾಡ್ಬೋದು, ಜಂಗಮನೂ ಚೆನ್ನಾಗಿ ಸ್ವಾಮೀಜಿಯಾಗಿ ಮಾರ್ಗದರ್ಶಕನಾಗೂ ಇರ್ಬೋದು, ಶಿಕ್ಷಣ ವೃತ್ತಿಯಲ್ಲೂ ಇರ್ಬೋದು, ಕಸಾಯಿ ಖಾನೆಯಲ್ಲಿ ಕೆಲಸನೂ ಮಾಡ್ಬೋದು, ಯಾವುದರಲ್ಲಾದರೂ ತೊಡಗಿರ್ಬೋದು. ತೊಡಗುವ ಮೊದಲು ತನ್ನೊಳಗಿರುವ ತನ್ನ ನಿಜ ಸ್ಥಿತಿಯನ್ನು ಕಂಡು ಅದರ ಆಣತಿಯಂತೆ ಬದುಕ್ತಾ ಇರೋನು. ಏನು ಕೆಲಸ ಮಾಡ್ತಾ ಇದ್ದಾನೆ ಅದಕ್ಕೆ ಹಾಡ್ತಾನೆ, ಎನ್ನ ಕಾಯವ ದಂಡಿಗೆ ಮಾಡಯ್ಯ, ನುಡಿಸು ಎನ್ನ ನರಗಳ ತಂತಿ ಮಾಡಿ ನುಡಿಸು 108 ರಾಗವ ಅಂತ. ಆ ರಾಗನೇ ಮಾಡ್ತಾ ಇರೋ ವೃತ್ತಿ. ಅದರಿಂದ ಬರೋ ಪ್ರತಿಫಲನೇ ರಾಗಗಳು.